ನಮಸ್ಕಾರ ಸ್ನೇಹಿತರೆ, ಇಂದು ಸಾಲ ಪಡೆಯುತ್ತಿರುವ ಎಲ್ಲ ಸಾಲಗಾರರಿಗೆ ತುಂಬ ಸಂತೋಷವಾದ ಸುದ್ದಿ ಬಂದಿದೆ. ರಿಸರ್ವ್ ಬ್ಯಾಂಕ್ ಮತ್ತೆ ಬಡ್ಡಿದರ ಇಳಿಕೆಗೆ ಮುಂದಾಗಿದೆ. ರೆಪೋ ದರದಲ್ಲಿ ಕಡಿತವಾಗುವ ಸಾಧ್ಯತೆಯಿಂದ ಸಾಲಗಾರರಿಗೆ ದೊಡ್ಡ ಮಟ್ಟದ ಲಾಭ ಸಿಗಲಿದೆ. ಪೂರ್ಣ ವಿವರಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇತ್ತೀಚಿನ ದಿನಗಳಲ್ಲಿ ದೇಶದ ಹಣದುಬ್ಬರ ಕಡಿಮೆಯಾಗಿದ್ದು ಜಿಡಿಪಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ರೆಪೋ ದರವನ್ನು ಇಳಿಸುವ ತೀರ್ಮಾನ ತೆಗೆದುಕೊಳ್ಳುವ ದಶೆಯಲ್ಲಿದೆ. ಡಿಸೆಂಬರ್ 3ರಿಂದ 5ರವರೆಗೆ ಮುಂಬೈನಲ್ಲಿ ಮಾನಿಟರಿ ಪಾಲಿಸಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರೆಪೋ ದರವನ್ನು 0.25% ನಿಂದ 25 ಬೇಸಿಸ್ ಪಾಯಿಂಟ್ ಕಡಿತ ಮಾಡುವ ಸಾಧ್ಯತೆ ಇದೆ ಎಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ICRA ಇಂದ ಮಾಹಿತಿ ನೀಡಿದೆ. ಪ್ರಸ್ತುತ ರೆಪೋ ದರ 5.55%. ಇದನ್ನು ಕಡಿಮೆ ಮಾಡಿದರೆ ನೇರವಾಗಿ ಪರಿಣಾಮವಾಗಿ ಸಾಲಗಳ ಮೇಲೆ ಬಡ್ಡಿ ದರ ಇಳಿಕೆ ಕೂಡ ಆಗುತ್ತದೆ. ಅಕ್ಟೋಬರ್ನಲ್ಲಿ ದೇಶದ ಹಣದುಬ್ಬರ 3%ಕ್ಕೆ ಇಳಿಯಲಿದೆ. ಇದು RBI ನಿಗದಿಪಡಿಸಿದ 4% ಗುರಿಯನ್ನು ಹೋಲಿಸಿದರೆ ಇನ್ನೂ ಕಡಿಮೆ. ಹೀಗಾಗಿ ಹಣದುಬ್ಬರ ಕಡಿಮೆಯಾಗಿದೆ, ಆರ್ಥಿಕ ಸ್ಥಿರವಾಗಿದ್ದು ಬ್ಯಾಂಕ್ಗಳಿಗೆ ಸಾಲದ ಬಡ್ಡಿ ದರ ಇಳಿಸಲು ಅವಕಾಶ ಸಿಕ್ಕಿದೆ. ರೆಪೋ ದರ ಇಳಿದರೆ ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ, ಬಿಸಿನೆಸ್ ಸಾಲ ಈ ಎಲ್ಲ ಸಾಲಗಳ ಮೇಲೆ ಬಡ್ಡಿ ದರ ಸ್ವಯಂ ಕಡಿತವಾಗುತ್ತದೆ. EMI ಕಡಿಮೆ, ತಿಂಗಳ ಸಾಲಭಾರ ಕಡಿಮೆ, ದೀರ್ಘಾವಧಿಯಲ್ಲಿ ದೊಡ್ಡ ಪ್ರಮಾಣದ ಉಳಿತಾಯ. ಇದು ಸಾಲಗಾರರಿಗೆ ನಿಜವಾದ ನೆಮ್ಮದಿ. ರೆಪೋ ದರ ಇಳಿಕೆಯಿಂದ ಸಾಲಗಾರರಿಗೆ ಸಿಗುವ ಈ ಲಾಭದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಹಣಕಾಸು ಮತ್ತು ಬ್ಯಾಂಕಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.